ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಕಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ನ್ಯೂ ಡಿಸೈನ್, ಸಿಂಪಲ್ ಡಿಸೈನು, ತುಂಬ ಸ್ಟಿಫಾಗಿ ಸಕ್ಕದಾಗಿ ಬರುತ್ತೆ. ಕಲರ್ ಕಾಂಬಿನೇಷನ್ ನೋಡಿ, ಇದರಲ್ಲಿ 3 ಕಲರ್ಸ್ ಇದೆ. 3ನೂ ಯೂಸ್ ಮಾಡಿದ್ದೀನಿ. ಅಂದರೆ ಕ್ರೋಶಾ ಎಲ್ಲ ಒಂದೇ ಕಲರ್ ಬರುತ್ತೆ. ಕ್ರೀಮ್ ಕಲರ್ ಮತ್ತು ರೆಡ್ ಕಲರು ಕುಚ್ಚು ಕಟ್ಕೊಂಡಿದ್ದೀನಿ. ಬ್ಲೂ ಯೂಸ್ ಮಾಡಿದ್ದೀನಿ. ನೋಡಿ, ಬಾಡಿಲಿ 3 ಕಲರ್ಸ್ ಇದೆ ಇದರಲ್ಲಿ. ಸೊ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. 11 ಆದರೂ ನಡೆಯುತ್ತೆ. ಎರಡು ನೀಡಲ್ ನಂಬರ್ಗಳು ಆಗುತ್ತೆ. ಮತ್ತು ಆ್ಯಸ್ ಯೂಶುವಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಬೇಕಂದರೆ 7 ಎಳೆ ದಾರ ತೊಗೊಂಡ್ರು ನಡೆಯುತ್ತೆ, ಚೆನ್ನಾಗಿ ಕಾಣುತ್ತೆ. ಸೊ ಸ್ಟಾರ್ಟಿಂಗ್ ನಾವು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಸತಿ ಕೊನೆಯಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ 4 ಚೈನ್ ಹಾಕ್ಕೊಳ್ತೀನಿ ನಾನು. 4 ಚೈನ್ಗಳನ್ನ ಹಾಕೋಣ. 4 ಚೈನ್, 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ನಾವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಲಾಕ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ, ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಬೇಕಂದರೆ ಹಾಕಿ ಫ್ರೆಂಡ್ಸ್, ಇಲ್ಲಾಂದರೆ ಒಂದೇ ಲಾಕ್ ಆದರೂ ಸಾಕಾಗುತ್ತೆ. ಮತ್ತು ಅಲ್ಲಿಂದ 4 ಚೈನ್ ಹಾಕಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಹಾಕಬೇಕು. ಇವಾಗ ಸ್ಟಾರ್ಟಿಂಗ್ 2 ಹಾಕಿದ್ದೀನಿ, 4 ಚೈನ್ ಮತ್ತು 2 ಸಿಂಗಲ್ ಕ್ರೋಶೆ, 4 ಚೈನ್ ಹಾಕಿದ್ದೀನಿ ಅಲ್ವಾ. ಸೊ ಇಲ್ಲಿಂದ ನಮಗೆ ಆರ್ಚ್ಗೆ ನಾವು ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು 3 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಸೊ 2 ಸತಿ 4 ಚೈನ್ ಹಾಕಿರೋದು ನಾವು ಕುಚ್ಚಿಗೆ. ಆಮೇಲೆ ನೆಕ್ಸ್ಟ್ ಹಾಕ್ತಾ ಇರೋದು ಇವಾಗ ಆರ್ಚ್ ಬೇಕಲ್ವಾ. 3 ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 3 ಸರ್ತಿ ಮಾಡಬೇಕು. ಸೊ 3 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ 8 ಚೈನ್ ಹಾಕೋತೀನಿ ಫ್ರೆಂಡ್ಸ್. 8 ಚೈನ್ಗಳನ್ನ ಹಾಕ್ತೀನಿ ನಾನಿಲ್ಲಿ. 8 ಚೈನ್ಗಳನ್ನ ಹಾಕ್ಕೊಳ್ತೀನಿ. ಸೊ 8 ಹಾಕಿ ಸ್ವಲ್ಪ ಯು ಶೇಪ್ ಬಂದರೆ ತುಂಬ ಚೆನ್ನಾಗಿರುತ್ತೆ. 8 ಚೈನ್ಸ್ನ ಹಾಕಿಬಿಟ್ಟು ನೋಡಿ, ಅದು ಯು ಶೇಪ್ ಈ ರೀತಿ ಬರಬೇಕು. ಒಂದು 5 ಚೈನಷ್ಟು ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ 5 ಚೈನಷ್ಟು ಗ್ಯಾಪಲ್ಲಿ ಒಂದು ನೀವು ಡಿಸ್ಟೆನ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂದಾಜು ಮೇಲೆ. ಸೊ ಇಲ್ಲ ಜಿಗ್ಜ್ಯಾಗ್ ಪ್ಯಾಟ್ರನ್ ಇರುತ್ತೆ ಅಲ್ವಾ, ಜಿಗ್ಜ್ಯಾಗ್ ಥ್ರೆಡ್ಸು, ಅದನ್ನು ಬೇಕಾದ್ರೆ ಕೌಂಟಲ್ಲಿ ಇಟ್ಕೊಳ್ಳಿ. ಒಂದೇ ಸಮ ಮಾಡಿದರೆ ಮಾತ್ರ ಆ ಥರ ನೀವು ಲಾಕ್ ಮಾಡ್ಕೋಬೋದು. ಸೊ ಪ್ರತಿ ಕಡೆ ನಾವಿಲ್ಲಿ 8 ಚೈನ್ ಹಾಕ್ಕೊಂಡು ನೋಡಿ, ಇವಾಗ 8 ಚೈನ್ ಹಾಕಿದೆ ಅಲ್ವಾ, ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ. ಒಂದು ಸತಿ ಲಾಕ್ ಆದ ತಕ್ಷಣ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಟ್ಟು 5 ಟೈಮ್ಸ್ ಬರಬೇಕು ನಮಗೆ ಸಿಂಗಲ್ ಕ್ರೋಶೆ. ಇಲ್ಲಿ 3 ಟೈಮ್ಸ್ ಮಾಡಿದೆ ಅಲ್ವಾ ಫ್ರೆಂಡ್ಸ್. 3 ಟೈಮ್ಸು 8 ಚೈನ್ ಆದಮೇಲೆ ಇಲ್ಲಿ 5 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. 3 ಬೇಡ, 5 ಟೈಮ್ಸ್. ಯಾಕಂದರೆ ಸೆಕೆಂಡ್ ಆರ್ಚು ಇಲ್ಲೇ ಜಾಯಿನ್ ಆಗುತ್ತೆ ಅಲ್ವಾ ನಮಗೆ. ಸೊ ಅದಕ್ಕೋಸ್ಕರ ಒಳಗಡೆ ಇದಕ್ಕೆ ನಾವು 5 ಟೈಮ್ಸ್ ಮಾಡಬೇಕು. ಸೊ ಬೇಸ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ನಿಮಗೆ ಗೊತ್ತಾದರೆ ನೀವು ಸ್ಕಿಪ್ ಮಾಡ್ಬೋದು, ಬೇಸ್ ಲೈನ್ನ ಸ್ಕಿಪ್ ಮಾಡ್ಕೊಂಬಿಡ್ಬೋದು. ಸೊ ಡಿಸೈನ್ ಅಂದರೆ ಬೇಸ್ ಲೈನ್ ನೀಟಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಇನ್ನೂ ಸ್ವಲ್ಪ ಲೆಂತಿ ತೋರಿಸಿದ್ದೀನಿ. ಮತ್ತು ಇವಾಗ 5 ಸಿಂಗಲ್ ಕ್ರೋಶೆಸ್ ಆದಮೇಲೆ 8 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಯು ಶೇಪು ಅದೇ ಡಿಸ್ಟೆನ್ಸ್ಗೆ ಮತ್ತೆ ಲಾಕ್ ಮಾಡ್ಕೊಳ್ತೀನಿ ಅಂದಾಜು ಮೇಲೆ, ಅಥವಾ ಜಿಗ್ಜ್ಯಾಗ್ ಕೌಂಟಿಂಗ್ಸ್ ನೋಡ್ಕೊಳ್ಳಿ. ಅದ್ರ ಮೇಲೆ ನಾನು ಅಂದಾಜು ಮೇಲೆ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿಬಿಟ್ಟು ಮತ್ತೆ ಅಲ್ಲಿ 5 ಸಿಂಗಲ್ ಕ್ರೋಶೆ, ಪಕ್ಕದಲ್ಲೇ 5 ಸಿಂಗಲ್ ಕ್ರೋಶೆಸ್ನ ಮಾಡ್ಕೊಳ್ಳೋಣ. ಸೊ ಈಸಿ ಇದೆ ಫ್ರೆಂಡ್ಸ್. ಒಂದು ಸ್ವಲ್ಪ ದೂರ ಹಾಕೋಷ್ಟರಲ್ಲಿ ನಿಮಗೆ ಕನ್ಫ್ಯೂಷನ್ ಅನ್ನೋದಿರಲ್ಲ, ಬೇಗ ಹೋಗುತ್ತೆ ಸ್ಯಾರಿ ಕೂಡ. 2 ಸ್ಟೆಪ್ ಡಿಸೈನ್ ಕೂಡ, ಮತ್ತು ಒಂದೇ ಕಲರ್ ಯೂಸ್ ಮಾಡ್ತಾಯಿದ್ದೀನಿ ಕ್ರೋಶೆ ಮಾಡೋದಕ್ಕೆ 2 ಸ್ಟೆಪ್ಪಲ್ಲಿ ಕೂಡ. ಸೊ ತುಂಬ ಈಸಿ ಇದೆ ಡಿಸೈನು, ಬೇಗ ಕೂಡ ಆಗೋಗುತ್ತೆ. ಮತ್ತು ಆ 5 ಸಿಂಗಲ್ ಕ್ರೋಶೆ ಆದ ತಕ್ಷಣ 8 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನಮಗೆ 3 ಆರ್ಚು ಒಂದೇ ಕಡೆ ಬರುತ್ತೆ. 3 ಆರ್ಚ್ 2 ಕುಚ್ಚು ಆ ರೀತಿ ಬರೋಂಗೆ ನಾನು ಮಾಡ್ಕೊಳ್ತಾ ಇರೋದು. ಸೊ ಫಸ್ಟ್ 2 ಕುಚ್ಚಿಗೆ ನಾವು ಹಾಕ್ಕೊಂಡ್ವಲ್ಲ, 3 ಸಿಂಗಲ್ ಕ್ರೋಶೆ 8 ಚೈನ್, 5 ಸಿಂಗಲ್ ಕ್ರೋಶೆ 8 ಚೈನ್, 5 ಸಿಂಗಲ್ ಕ್ರೋಶೆ 8 ಚೈನ್. ಮತ್ತು ಇವಾಗ 3 ಸಿಂಗಲ್ ಕ್ರೋಶೆ ಮಾಡ್ತೀನಿ. 3 5 5 3 ಸಿಂಗಲ್ ಕ್ರೋಶೆಸು, ಅಂದರೆ ಆರ್ಚ್ ಪಕ್ಕದಲ್ಲಿ ಬರೋದು 3 5 5 3 ಆ ಥರ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೂ ಕೂಡ 5 5 ಮಾಡ್ಬೋದು. ತುಂಬ ಕನ್ಫ್ಯೂಸ್ ಆಗೋರು ಕೊನೆಯಲ್ಲಿ ಕೂಡ ಫಸ್ಟಲ್ಲಿ ಕೂಡ 5 5 ಹಾಕ್ಕೊಂಬಿಡ್ಬೋದು. ಯಾಕಂದರೆ ಅಲ್ಲೂ ಕೂಡ 5 ಹಾಕ್ಕೊಂಬಿಡ್ಬೋದು ಕನ್ಫ್ಯೂಸ್ ಆದರೆ ಮಾತ್ರ. ಸ್ವಲ್ಪ ಕುಚ್ಚಿಗೆ ಗ್ಯಾಪ್ ಬಿಡುತ್ತೆ ಅಷ್ಟೇ, ಆರ್ಚ್ಗೂ ಕುಚ್ಚಿಗೂ ಗ್ಯಾಪ್ ಬಿಡುತ್ತೆ. ನಾನು ನೋಡಿ 3 ಸಿಂಗಲ್ ಕ್ರೋಶೆ 8 ಚೈನ್, 5 ಸಿಂಗಲ್ ಕ್ರೋಶೆ 8 ಚೈನ್,
ಮತ್ತು 5 ಸಿಂಗಲ್ ಕ್ರೋಶೆ 8 ಚೈನು 3 ಸಿಂಗಲ್ ಕ್ರೋಶೆ ಆ ರೀತಿ ಹಾಕ್ಕೊಂಡಿದ್ದೀನಿ. ಇವಾಗ ನಾರ್ಮಲ್ ಕುಚ್ಚಿಗೆ 4 ಚೈನ್ ಹಾಕಿ ಸೊ ಒಂದು ಸತಿ ಆದರೂ ಲಾಕ್ ಮಾಡ್ಕೊಳ್ಳೋಣ, ಇಲ್ಲ 2 ಸತಿ ಆದರೂ ಲಾಕ್ ಮಾಡ್ಕೊಳ್ಳೋಣ. ಸೊ ನೋಡಿ ಒಂದು ಸಿಂಗಲ್ ಕ್ರೋಶೆ ಸ್ಕಿಪ್ ಮಾಡಿಬಿಟ್ಟೆ. ಸೊ ಇವಾಗ ಹಾಕ್ಕೊಳ್ಳೋಣ ಒಂದು ಸಿಂಗಲ್ ಕ್ರೋಶೆ. ಸೊ ನೀವು ಸ್ಟಾರ್ಟಿಂಗಲ್ಲಿ ಯಾವ ಥರ ಮಾಡಿರ್ತೀರ ಕೊನೆವರೆಗೂ ಅದೇ ಥರ ಮಾಡ್ಕೊಂಡು ಹೋಗೋದು. ನಾನು ಇಲ್ಲಿ 2 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, 1 ಸತಿ ಆದರೂ ಪರವಾಗಿಲ್ಲ. ಮತ್ತು ಇಲ್ಲಿ ಎರಡನೇ 4 ಚೈನ್ ಆದ ತಕ್ಷಣ 3 ಸಿಂಗಲ್ ಕ್ರೋಶೆ ಮಾಡ್ತೀನಿ. ಅಂದರೆ ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟಿಂಗ್ ಇದು, ನೆಕ್ಸ್ಟ್ ಆರ್ಚಿಗೆ ನಾವು ಸ್ಟಾರ್ಟ್ ಮಾಡಬೇಕಲ್ವ, ಅದಕ್ಕೆ ನೋಡಿ ಈ ರೀತಿ ಆಗಿದೆ. ಎರಡು ಕುಚ್ಚು 3 ಆರ್ಚಿಗೆ ನಾವು ರೆಡಿ ಮಾಡ್ಕೋಬೇಕು. 2 ಕುಚ್ಚು ಆಯ್ತಲ್ವ, ಆ ಸೈಡ್ ಈ ಸೈಡು, ಇದು 3 ಆರ್ಚ್. 8 ಚೈನ್ ಅನ್ನೋದು ಆರ್ಚ್ ಬರುತ್ತೆ ನಮಗಲ್ಲಿ. ಸೊ ಮಧ್ಯದಲ್ಲಿ 5 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಅಂದರೆ ಈ ಥರ ಪೂರ್ತಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. 4 ಚೈನ್ 4 ಚೈನ್ 8 ಚೈನ್ 8 ಚೈನ್ 8 ಚೈನ್ ಆ ಥರ. ಸೊ ಈ ರೀತಿ ಯು ಶೇಪಲ್ಲಿ ಸ್ವಲ್ಪ ಲೂಸಾಗಿ ಹಾಕ್ಕೊಂಡು ಹೋಗಬೇಕು. ನೋಡಿ ಲಾಸ್ಟಲ್ಲಿ 3 ಟೈಮ್ಸ್ ಆಯಿತು, 2 ಕುಚ್ಚು ಬಂತು. ಲಾಸ್ಟಲ್ಲಿ ಒಂದೇ ಒಂದು ಆರ್ಚಿಗೆ ಆಗೋಷ್ಟಷ್ಟೇ ಜಾಗ ಇತ್ತಲ್ವ, ಅಷ್ಟಕ್ಕೆ 2-3 ಚೈನ್ ಹಾಕಿ ಕಟ್ ಮಾಡಿ ಎಂಡ್ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಸೇಮ್ ಕಲರು ಇದೇ ಕಲರ್ ತೊಗೊಳ್ಳೋಣ. ಸೊ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, ಮತ್ತು 2 ಸಿಂಗಲ್ ಕ್ರೋಶೆಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 4 ಚೈನ್ ಇರೋ ಕಡೆ 4 ಚೈನೇ ಹಾಕ್ಕೊಳ್ತೀನಿ. 4 ಚೈನೇ ಹಾಕೋಣ. ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ, ಫಸ್ಟ್ ಒನ್ನಲ್ಲಿ ಒಂದು ಸತಿ ಹಾಕೋಣ, ಸೆಕೆಂಡ್ ಒನ್ನಲ್ಲಿ ಒಂದು ಸತಿ ಹಾಕೋಣ, 2 ಸತಿ ಸಿಂಗಲ್ ಕ್ರೋಶೆ. ಸೊ ಕುಚ್ಚಿರೋ ಕಡೆ ಹಾಗೆ ಮಾಡಿಬಿಡೋಣ ಫ್ರೆಂಡ್ಸ್. 4 ಚೈನ್ ಇರೋ ಕಡೆ 4 ಚೈನೇ ಹಾಕ್ಕೊಳ್ಳೋಣ. ಮತ್ತು 4 ಚೈನ್ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆಲ್ಲಿ ಹಾಕ್ತೀನಿ ಲಾಕ್. ಫಸ್ಟ್ ಸಿಂಗಲ್ ಕ್ರೋಶೆಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ, ಅಷ್ಟೇ ಸಾಕು, ಮತ್ತೆ ಸಿಂಗಲ್ ಕ್ರೋಶೆ ಮಾಡೋದು ಬೇಡ. ಸೊ ಇವಾಗ ಆರ್ಚ್ ಸ್ಟಾರ್ಟ್ ಮಾಡಬೇಕಲ್ವ, ನಾವು ಒಂದೇ ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. 1 ಟೈಮ್ ದಾರ ಸುತ್ಕೊಂಡು 8 ಚೈನ್ ಇದೆ ಅದ್ರ ಒಳಗಡೆ ಹೋಗಿ ದಾರ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಸೊ 3 ದಾರ ಇರುತ್ತಲ್ವ, ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆಗುತ್ತೆ. ಅಂದರೆ ಸ್ವಲ್ಪ ಲೆಂತ್ ಕಡಿಮೆ ಇರಲಿ ಫ್ರೆಂಡ್ಸ್, ಮೀಡಿಯಮ್ ಲೆಂತ್ ಡಬಲ್ ಕ್ರೋಶೆ. ನೋಡಿ ಎಷ್ಟು ಚಿಕ್ಕದಾಗಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನಾನು. 3 ದಾರ ಇರುತ್ತಲ್ವ, 2ರಲ್ಲಿ 1 2ರಲ್ಲಿ 1 ಸೂಜಿ ಮೇಲೆ 1 ಸರಿ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2ರಲ್ಲಿ 1 2 ದಾರದಲ್ಲಿ 1 ಮಾಡ್ಕೊಳ್ಳೋಣ. ಸೊ 3 ಡಬಲ್ ಕ್ರೋಶೆ ಆಯಿತು. ನಾವಿಲ್ಲಿ 8 ಚೈನಲ್ಲಿ 13 ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ಳೋಣ. ಸೊ 12ರಿಂದ 13 ಇಡಿಸುತ್ತೆ 8 ಚೈನಲ್ಲಿ. ನಾನೆಲ್ಲ 13 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ತೀನಿ. 13 ಕಂಬಗಳನ್ನ ಮಾಡ್ಕೊಳ್ಳೋಣ. ಸೊ ತುಂಬ ಸ್ಟಿಫಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ 7 ದಾರ ತೊಗೊಂಡಿದ್ದೀನಿ ನಾನು. ಸೊ 7 ಆದರೂ ತೊಗೋಬೋದು, 6 ಆದರೂ ತೊಗೋಬೋದು. ಸ್ಟಿಫ್ನೆಸ್ಗೋಸ್ಕರ ನಾನು 7 ಥ್ರೆಡ್ಸ್ ತೊಗೊಂಡಿದ್ದೀನಿ. ನೋಡಿ ಈ ಥರ ತುಂಬ ನೀಟಾಗಿರುತ್ತೆ. 13 ಕಂಬಗಳನ್ನ ಹಾಕಿದ್ದೀನಿ. ಇಲ್ಲಿ 5 ಸಿಂಗಲ್ ಕ್ರೋಶೆ ಮಾಡಿಸಿದ್ದೆ ಅಲ್ಲ, ಮಧ್ಯದ 3ನೇ ಸಿಂಗಲ್ ಕ್ರೋಶೆಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಮಧ್ಯದ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿಕೊಂಡೆ. ಸೊ ಮಧ್ಯದ ಸಿಂಗಲ್ ಕ್ರೋಶೆ ಲಾಕ್ ಆಯ್ತಲ್ವಾ, ಈ ರೀತಿ ಆರ್ಚ್ ಬರುತ್ತೆ ನಮಗೆ, ಪ್ಲೈನ್ ಆರ್ಚು, ತುಂಬ ಸ್ಟಿಫ್ನೆಸ್ ಆಗಿರೋ ನೀಟಾಗಿರೋ ಆರ್ಚು. ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಆರ್ಚಿಗೆ ಹೋಗಿ ದಾರ ಅಂತಂದು 2ರಲ್ಲಿ 1 2 ದಾರದಲ್ಲಿ 1 ಮಾಡ್ಕೊಳ್ತೀನಿ, 1 ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇವಾಗ ಸ್ವಲ್ಪ ಬೀಡ್ಸ್ನ ಯೂಸ್ ಮಾಡೋಣ. ಮಧ್ಯದ ಆರ್ಚ್ಗೆ ಮಾತ್ರ ಒಂಚೂರು ಚೇಂಜ್ ಮಾಡಿದ್ದೀವಿ, ಮಿಕ್ಕಿದ 2 ಆರ್ಚು ಸಿಂಪಲ್ಲಾಗಿ ನೀಡಲ್ನ ಹಾಗೆ ಇಟ್ಕೊಂಡು ನೀಡಲ್ಗೆ ಬೀಡನ್ನ ಹಾಕ್ತಾಯಿದ್ದೀನಿ. ನೀಡಲ್ ತೆಗೆದಿಲ್ಲ, ದಾರ ಹಾಗೆ ನೀಡಲ್ ಹಾಗೆ ಬೀಡನ್ನ ಸೇರಿಸಿದ್ದೀನಿ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಇವಾಗ 2 ದಾರ 1 ಬೀಡು ಇನ್ನೊಂದು ದಾರ ಇದೆ. ಫಸ್ಟ್ 2 ದಾರನ 1 ಮಾಡ್ಕೊಂಬಿಡೋಣ. ಫಸ್ಟ್ 1 ಮಾಡ್ಕೊಂಬಿಟ್ಟು ಈ 3 ಅಂದರೆ ಬೀಡು 2 ದಾರನ ಸೇರಿ 1 ಮಾಡ್ಕೋಬೇಕು. ನೋಡಿ ಇವಾಗ ಒಂದು ದಾರದಲ್ಲಿ ಹಾಗೆ ಇಳ್ಕೊಂಡು ಮತ್ತೆ ಬೀಡ್ನು ದಾರನೂ ಪಾಸ್ ಮಾಡ್ಕೊಳ್ತೀನಿ. ಮತ್ತು ನೀಡಲ್ನ ಹಾಗೆ ಇಟ್ಕೋಬೇಕು. ಅದಕ್ಕೆ ಬೀಡನ್ನ ಈ ಥರ ಸೇರಿಸಿ ಸೂಜಿ ಮೇಲೆ ದಾರ ಸುತ್ಕೊಳ್ಳೋಣ. ಅದೇ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಫಸ್ಟು 2 ದಾರ ಸೇರಿ 1 ಮಾಡಿಕೊಂಡು 2 ದಾರ 1 ಬೀಡಿರುತ್ತೆ, 3ಕ್ಕೂ ಸೇರಿ 1 ಮಾಡಬೇಕು. ಬಟ್ ಒಂದು ದಾರದಲ್ಲಿ ಎಳ್ಕೊಂಬಿಡೋಣ ಈಸಿಯಾಗಿ. ಮತ್ತು ಬೀಡ್ನು ಇನ್ನೊಂದು ದಾರ ಇರುತ್ತಲ್ಲ ಅದರಲ್ಲೂ ಅದೇ ದಾರನ ಎಳ್ಕೊಂಬಿಡೋಣ.
ಸೊ ಈಸಿ ಆಗುತ್ತೆ. ಮೂರನ್ನೂ ಸೇರಿಸಿ ಒಂದೇ ಸತಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಒಂದು ದಾರನ ಎಳ್ಕೊಂಬಿಟ್ಟು ಮತ್ತು ಬೀಡ್ನೂ ಒಳಗಡೆ ದಾರನ ತೊಗೊಂಬಿಡಿ. ಸೊ ಅವಾಗ ಈಸಿ ಆಗುತ್ತೆ ನಮಗೆ. ನೋಡ್ಬೋದು ನೀವು 2 ದಾರ ಒಂದು ಮಾಡ್ಕೊಳ್ತೀನಿ ಫಸ್ಟು, ಮತ್ತು ದಾರನ ಈ ರೀತಿ ಎಳ್ಕೊಂಡು ಇದೆರಡು ಸೇರಿ ಎಳ್ಕೊಳ್ತೀನಿ. ಆ ರೀತಿ ನಮಗೆ ತುಂಬ ಈಸಿ ಆಗುತ್ತೆ. 1-2 ಬೀಡ್ ನಿಮಗೆ ಸ್ಟಾರ್ಟಿಂಗ್ ಟೈಟ್ ಅನಿಸಿದ್ರು ಹಾಕ್ತಾ ಹಾಕ್ತಾ ಫುಲ್ ಈಸಿ ಆಗುತ್ತೆ. ಇದು ತುಂಬ ಕಷ್ಟ ಏನಿಲ್ಲ. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಹೋಗಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಂಬಿಡೋಣ. ಮತ್ತು ಇವಾಗ ದಾರನ ಒಂದರಲ್ಲಿ ಎಳ್ಕೊಂಡು ಅದೇ ದಾರನ ಬೀಡ್ನು ಈ ರೀತಿ ಎಳ್ಕೊಂಬಿಡೋದು, ಲಾಸ್ಟ್ ಚೈನ್ ಲೂಪಲ್ಲೂ ಆ ರೀತಿ ಮಾಡ್ಕೋಬೇಕು. ಪ್ರತಿ ಒಂದು ಕಂಬಕ್ಕೂ ನಾನು ಒಂದೊಂದು ಬೀಡ್ ಹಾಕೋತಿದ್ದೀನಿ. ಸ್ಟಾರ್ಟಿಂಗ್ ಮಾತ್ರ ಒಂದೇ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡೆ ಅಲ್ವಾ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮಾತ್ರ ಇದೇ ಆರ್ಚಿಗೆ ಸ್ಟಾರ್ಟಿಂಗ್ ಮಾತ್ರ ಒಂದು ಪ್ಲೇನ್ ಡಬಲ್ ಕ್ರೋಶೆ ಮಾಡಿದೆ. ಆಮೇಲೆ ಎಲ್ಲದಕ್ಕೂ ಈ ರೀತಿ ವಿತ್ ಬೀಡ್, ಅಂದರೆ ನೀಡಲ್ನ ತೆಗಿದೀರಾ ಹೀಗೆ ಇಟ್ಕೊಳ್ಳೋದು, ಅದಕ್ಕೆ ಬೀಡನ್ನ ಹಾಕಿಬಿಟ್ಟು ಕಂಬಗಳನ್ನ ಹಾಕೋದು. ನಾನಿಲ್ಲಿ 9 ಬೀಡ್ಸ್ನ ಹಾಕಿದ್ದೀನಿ. 8 to 9 ಬೀಡ್ಸ್ನ ಹಾಕ್ಬೋದು ಫ್ರೆಂಡ್ಸ್. 9 ಬೀಡ್ಸ್ ಹಾಕಿದ್ದೀನಿ. ಸೊ 9 ಕಂಜೆಸ್ಟ್ ಅನ್ಸಿದ್ರೆ 8 ಸಾಕಾಗುತ್ತೆ. ಲಾಸ್ಟಲ್ಲಿ ಒಂದು ಪ್ಲೇನ್ ಡಬಲ್ ಕ್ರೋಶೆ ಸೂಜಿ ಮೇಲೆ ದಾರ ಸುತ್ತಕೊಂಡು, ಸ್ಟಾರ್ಟಿಂಗು ಒಂದು ಪ್ಲೇನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ಲ, ಲಾಸ್ಟಲ್ಲಿ ಕೂಡ ಒಂದು ಪ್ಲೇನ್ ಡಬಲ್ ಕ್ರೋಶೆ ಮಾಡಿ ಇಲ್ಲಿ ಕೂಡ 5 ಸಿಂಗಲ್ ಕ್ರೋಶೆಯಲ್ಲಿ ಸೆಂಟ್ರಲ್ಲಿ ಲಾಕ್ ಮಾಡ್ಕೊಳ್ಳೋಣ. 3ನೇ ಸಿಂಗಲ್ ಕ್ರೋಶೆ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಈಗ ಲಾಸ್ಟ್ ಆರ್ಚು ಪ್ಲೇನ್ ಕಂಬಗಳ ಆರ್ಚ್ ಅಷ್ಟೇ ಫ್ರೆಂಡ್ಸ್. ಬೇಕಂದರೆ ನೀವು ಇಲ್ಲಿ ಕೂಡ ಬೀಡ್ಸ್ನ ಯೂಸ್ ಮಾಡಿ ಮಾಡ್ಕೋಬೋದು ಆರ್ಚ್ಗಳನ್ನ. ನಾನು ಇಲ್ಲಿ ಸೆಂಟ್ರಲ್ಲಿ ಮಾತ್ರ ಹಾಕಿದ್ದೀನಿ ಬೀಡ್ಸು, ಆ ಸೈಡ್ ಈ ಸೈಡ್ ಪ್ಲೇನ್ ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಎಲಿಗೆಂಟ್ ಲುಕ್ ಬಂದಿತ್ತು. ಸೊ ನಿಮಗೆ ಹೇಗಿಷ್ಟ ಆ ರೀತಿ ಮಾಡ್ಕೊಳ್ಳಿ. ಬೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಅಂದರೆ 3 ಆರ್ಚು 2 ಕುಚ್ಚು ಅನ್ನೋದು ಸಖತ್ತಾಗಿ ಕಾಣಿಸುತ್ತೆ. ಅದಕ್ಕೆ ಮತ್ತು ಇವಾಗ ನಾನು 13 ಕಂಬಗಳನ್ನ ಫಿಲ್ ಮಾಡಿಬಿಟ್ಟು 8 ಚೈನಲ್ಲಿ ತೋರಿಸ್ತೀನಿ. 13 ಕಂಬ ಮಾಡಿದ್ದೀನಿ ಈ ಸೈಡ್ ಕೂಡ. ಸೊ ಇಲ್ಲಿ ಆಯಿತು ಅಲ್ವಾ, 13 ಡಬಲ್ ಕ್ರೋಶೆ ಮಾಡಿಕೊಂಡು ನೋಡಿ ಲಾಸ್ಟ್ ಸಿಂಗಲ್ ಕ್ರೋಶೆ 3 ಸಿಂಗಲ್ ಕ್ರೋಶೆ ಹಾಕ್ಸ್ತಾ ಅಲ್ಲ, ಆ ಲಾಸ್ಟ್ ಒನ್ನಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ ನೋಡಿ ಸೆಂಟ್ರಲ್ಲಿ, ಅಂದರೆ ಲಾಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆ ಲಾಕ್ ಆದ ತಕ್ಷಣ ಮತ್ತು 4 ಚೈನ್ 3 4 ಚೈನ್ ಮಾಡೋಣ. 2 ಸಿಂಗಲ್ ಕ್ರೋಶೆ ಇರುತ್ತಲ್ವಾ, ಅಲ್ಲಿ ಪ್ರತಿಯೊಂದು ಸಿಂಗಲ್ ಕ್ರೋಶೆಗೆ 2 ಸಿಂಗಲ್ ಕ್ರೋಶೆಗೂ 2 ಸಿಂಗಲ್ ಕ್ರೋಶೆ ಮತ್ತೆ ಮಾಡ್ತೀನಿ. ಸೊ ಕುಚ್ಚಿಗೂ ಗ್ಯಾಪ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್. ತುಂಬ ಹತ್ರ ಅಂದ್ರೂ ಒಂಥರ ಕಂಜೆಸ್ಟ್ ಅನ್ಸ್ಬಿಡುತ್ತಲ್ವ, ಚೂರು ಗ್ಯಾಪ್ ಬರಲಿ ಅಂತ ನಾನು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕ್ಸಿದ್ದೀನಿ ಅಷ್ಟೇ. ಬೇಡ ಅಂದರೆ ನೀವು ಒಂದೇ ಹಾಕ್ಬೋದು. ಮತ್ತು 4 ಚೈನ್ ಮಾಡ್ತೀನಿ. ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮತ್ತು ಅಲ್ಲಿಂದ ಸ್ಟಾರ್ಟ್ ಆರ್ಚ್. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋದು, 8 ಚೈನ್ ಒಳಗಡೆ ಹೋಗಿ ದಾರ ಅಂತಂದು 2ರಲ್ಲಿ 1 ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಅಲ್ಲಿ 13 ಕಂಬ ಮಾಡ್ಕೋಬೇಕು. ಆಮೇಲೆ ಸೆಕೆಂಡ್ ಆರ್ಚಿಗೆ ಮಾತ್ರ ಒಂದು ಕಂಬ ಪ್ಲೇನ್ ಮಾಡಿಬಿಟ್ಟು 9 ಬೀಡ್ಸ್ ವಿತ್ 9 ಬೀಡ್ಸ್ 9 ಕಂಬ ಮಾಡಿದ್ದೀನಿ. ಲಾಸ್ಟಲ್ಲಿ ಒಂದು ಸೆಕೆಂಡ್ ಆರ್ಚಿಗೆ 11 ಕಂಬ ಇಡಿಸುತ್ತೆ. ಫಸ್ಟು ಥರ್ಡ್ ಆರ್ಚಿಗೆ 13 ಕಂಬ ಮಾಡಿದ್ದೀನಿ. ಸೊ ವಿತೌಟ್ ಬೀಡ್ ಈ ರೀತಿ ಬಂದಿದೆ. ಮತ್ತು ಈ ಸೈಡಿಂದ ಆರ್ಚ್ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಕಾಣಿಸುತ್ತೆ, ತುಂಬ ಸ್ಟಿಫ್ನೆಸ್ ಆಗಿ ನೀಟಾಗಿರುತ್ತೆ. 7 ಎಳೆ ದಾರ ತೊಗೊಳ್ಳಿ, ಸೆಕೆಂಡ್ ಸ್ಟೆಪ್ಪಿಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಮಾಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಬೇಕಂದರೆ ಫಸ್ಟ್ ಆರ್ಚು ಥರ್ಡ್ ಆರ್ಚ್ ಕೂಡ ವಿತ್ ಬೀಡ್ಸ್ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗೇ ಇರುತ್ತೆ ನೋಡಿ. ಇಲ್ಲಿ ಮತ್ತು 2 ಕುಚ್ಚು ಬರೋ ಥರ ನಾನು ಮಧ್ಯದಲ್ಲಿ ಮಾಡ್ಕೊಂಡಿದ್ದೀನಿ. ಬೇಡ ಅಂದರೆ ಒಂದೊಂದು ಕುಚ್ಚೇ ನೀವು ಮಾಡ್ಕೋಬೋದು. ಆರ್ಚಸ್ಸು ಅಷ್ಟೇ ನಿಮಗೆ ನಾನು ಹಾಗೆ ಪ್ಲೈನ್ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಬೇಕಂದರೆ ನೀವು ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬೋದು, ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬೋದು. ಎಂಡ್ವರೆಗೂ ಇದೇ ರೀತಿ ಮಾಡ್ಕೊಂಡು ಹೋಗೋಣ. ಎಂಡಿಂಗಲ್ಲಿ ನೋಡಿ ಈ ರೀತಿ ಆಗಿದೆ ಅಲ್ವಾ. ಲಾಸ್ಟಲ್ಲಿ 2 ಕುಚ್ಚಾದ ತಕ್ಷಣ ಒಂದೇ ಒಂದು ಆರ್ಚ್ ಬಂದಿದೆ ನನಗೆ. ಸೊ ಲಾಕ್ ಮಾಡಿದ್ದೀನಿ. 1 2 3 ಚೈನ್ಸ್ ಎಕ್ಸ್ಟ್ರಾ ಮಾಡಿ ಇವಾಗ ಕಟ್ ಮಾಡಿ ನಮ್ಮ ಸೈಡ್ ದಾರನ ತೆಗೆದು ಟೈಟ್ ಮಾಡ್ಕೊಳ್ಳೋಣ. ಸೊ ಅದನ್ನ ಗಂಪೇಸ್ ಮಾಡಿಬಿಡೋಣ ಲಾಸ್ಟಲ್ಲಿ ಆರ್ಚ್ ಹಿಂದೆಗಡೆ. ಸೊ ನೋಡಿ ಈ ರೀತಿ ಕಾಣುತ್ತೆ. ಆರ್ಚ್ ಸೆಕೆಂಡ್ ಆರ್ಚ್ ಮಾತ್ರ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಬೀಡ್ಸ್ ಇದೆ ಅಲ್ವಾ, ಇದೆರಡು ಸ್ಟಿಫಾಗಿ ಯು ಶೇಪ್ ಥರ ಆಗ್ತಾ ಇಲ್ಲ. ವಿಡಿಯೋದಲ್ಲಿ ಇನ್ನೂ ಡಾರ್ಕ್ ಬ್ಲೂ, ಇದು ಸ್ವಲ್ಪ ಡಾರ್ಕ್ ಇದೆ ಸ್ಕೈ ಬ್ಲೂ. ಸೊ ಇದು ಬೇರೆ ಬ್ಲೂನೇ ಬಿದ್ದಿದೆ, ತುಂಬ ಲುಕ್ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಡಿಸೈನು.
ಸಿಂಪಲ್ಲೇ ಬೇಗ ಕೂಡ ಆಗೋಗುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ನೀವು 350 to 450 ಚಾರ್ಜ್ ಮಾಡ್ಬೋದು. ಪ್ಲೇಸಸ್ ಡಿಪೆಂಡ್ಸ್ ಆಗುತ್ತೆ. ಇಲ್ಲಿ 4 ಅರೌಂಡ್ ಚಾರ್ಜ್ ಮಾಡ್ತೀವಿ. ನಿಮ್ಮ ಪ್ಲೇಸ್ ಡಿಪೆಂಡ್ ಕೂಡ ಆಗುತ್ತೆ. ಪ್ರೈಸ್ ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡೋಣ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನೀಟಾಗಿ ಕಾಣುತ್ತಿದೆ. ಕುಚ್ಚು ಕಟ್ಟಿದ್ದೀನಿ ಅಲ್ವಾ ಫ್ರೆಂಡ್ಸ್. ಇದು ನೋಡಿ ಸ್ಯಾರಿ ಕಲರು ಮೂರು ಕಲರ್ ಇದೆ ಇದರಲ್ಲಿ ಅಂತ ತೋರಿಸ್ದೆ. ಒಂದು ಕಲರ್ ಕೃಷಿ ಮಾಡಿದ್ದೀನಿ, ಇನ್ನು 2 ಕಲರಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ಒಂದು ರೆಡ್, ಒಂದು ಪೀಚು, ಕ್ರೀಮು. ಸೊ ಈ ರೀತಿ ಕಾಣಿಸ್ತಾ ಇದೆ ಡಿಸೈನು. ಸೊ ನಿಮಗೆ ಇಷ್ಟ ಆದರೆ ಒಂದು ಸೈಡ್ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವಿಡಿಯೋಗಿಂತ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿದೆ ಡಿಸೈನು. ಯಾಕಂದರೆ ಕಲರ್ ಎಷ್ಟು